ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಿಮಗೂ ಕೂಡ ಈ ಥರ ಗ್ಲೋ ಬೇಕಾ? ಹಾಗಾದರೆ ನಾನು ತೋರಿಸಿರುವಂತಹ ರೋಸ್ ವಾಟರ್ನ ಟ್ರೈ ಮಾಡಿ ರೆಗ್ಯುಲರಾಗಿ ಒಂದು 2 ಮಂತ್ಸ್ ಟ್ರೈ ಮಾಡಿ ನೋಡಿ. ನಿಮಗೆ ಆಟೋಮೆಟಿಕ್ಕಾಗಿ ನ್ಯಾಚುರಲ್ ಗ್ಲೋ ಬರೋದು ಸ್ಟಾರ್ಟ್ ಆಗುತ್ತೆ. ಸಿಂಪಲ್ಲಾಗಿ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ತೋರಿಸ್ತೀನಿ ಬನ್ನಿ. ಫಸ್ಟ್ ಒಂದು ಬೌಲ್ ತೊಗೊಳ್ಳಿ, ಆಯಿತಾ. ನಂತರ ರೋಸ್ ಪೆಟಲ್. ಸೊ ಈ ರೋಸ್ ಪೆಟಲ್ನ ಒಂದು 2ರಿಂದ 3 ಸರಿ ವಾಶ್ ಮಾಡಬೇಕಾಗತ್ತೆ. ನಂತರ ವಾಶ್ ಮಾಡಿಕೊಂಡು ಸ್ವಲ್ಪ ಕ್ಲೀನಾಗಿದ್ದರೆ ಚೆನ್ನಾಗಿರುತ್ತೆ. ಸೊ ಇದರಲ್ಲಿ 1 ಕಪ್ಪಷ್ಟು ನೀರು ಹಾಕಿ, 1 ಕಪ್ ಅಥವಾ 2 ಕಪ್ಪಷ್ಟು ಕೂಡ ವಾಟರ್ ಹಾಕ್ಬೋದು. ನಂತರ 1 ಕಪ್ಪನ್ನು ಮಿಡಿಲಲ್ಲಿ ಈ ಥರ ಪ್ಲೇಸ್ ಮಾಡಬೇಕಾಗತ್ತೆ. ಸೊ ಸ್ವಲ್ಪ ಸ್ಟ್ರಾಂಗ್ ಇರೋ ಕಪ್ಪಾದರೆ ಇದು ಬಾಯ್ಲ್ ಆಗೋ ಟೈಮಲ್ಲಿ ಅಳಗಡೋದಿಲ್ಲ, ಇಲ್ಲಾಂದರೆ ಸ್ವಲ್ಪ ಶೇಕ್ ಆಗಿಬಿಡುತ್ತೆ. ಸೊ ಹಾಗಾಗಿ ಸ್ಟ್ರಾಂಗ್ ಇರೋ ಕಪ್ ತೊಗೊಳ್ಳಿ. ನಂತರ ಒಂದು ಲಿಡ್ಡನ್ನು ಈ ಥರ ಉಲ್ಟಾ ಕ್ಲೋಸ್ ಮಾಡಬೇಕು. ಸೊ ಈಗ ಈ ರೋಸ್ ವಾಟರೆಲ್ಲ ಬಾಯ್ಲ್ ಆಗಿ ಇಲ್ಲಿ ಸ್ಟೀಮ್ ಆಗ್ತಿದೆ ನೋಡಿ, ನೀವು ನೋಡ್ತಿರ್ಬೋದು. ಈ ಸ್ಟೀಮ್ ವಾಟರೆಲ್ಲ ಕೂಡ ಈ ಕಪ್ಪಲ್ಲಿ ಸ್ಟೋರ್ ಆಗುತ್ತೆ. ಸೊ ಈ ವೈಟ್ ವಾಟರ್ ಏನಿದೆಯಲ್ಲ, ಇದು ಪ್ಯೂರ್ ರೋಸ್ ವಾಟರ್ ಆಗಿರುತ್ತೆ. ಸೊ ಈ ರೋಸ್ ವಾಟರನ್ನು ನೀವು ಸ್ಟೋರ್ ಮಾಡಿಕೊಂಡು ನ್ಯಾಚುರಲ್ಲಾಗಿ ಅಪ್ಲೈ ಮಾಡ್ಕೋಬೋದು. ಆ್ಯಂಡ್ ನಾನು ನಿಮಗೆ ರೆಡ್ ಕಲರ್ ರೋಸ್ ವಾಟರ್ ತೋರಿಸ್ತೀನಿ. ಏನಿಲ್ಲ, ಆಲ್ರೆಡಿ ಬಾಯ್ಲ್ ಮಾಡಿರೋ ಈ ಪೆಟಲ್ಸ್ ಏನಿದಾವಲ್ಲ ಅದನ್ನು ವೇಸ್ಟ್ ಮಾಡಿದೆ, ಈ ಥರ ಡ್ರೈನ್ ಮಾಡಿದೆ ಅಷ್ಟೇ. ಸೊ ಆ ರೋಸಿಂದ ಬಂದಿರುವಂಥ ರೋಸ್ ವಾಟರ್ ಇದಾಗಿರುತ್ತೆ. ತುಂಬ ಪ್ಯೂರ್ ಆದಂಥ ರೋಸ್ ವಾಟರ್ ಇದು. ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ಬೋದು. ದಿಸ್ ಈಸ್ ಮೈ ಫೇವ್ರೆಟ್ ರೋಸ್ ವಾಟರ್. ಇದು ನಾನು ಮನೇಲೇ ಪ್ರಿಪೇರ್ ಮಾಡಿದ್ದೆ. ಒಂದು ಸ್ವಲ್ಪ ರೋಸ್ ವಾಟರನ್ನು ಹ್ಯಾಂಡಲ್ಲಿ ತೊಗೊಂಡು ಫೇಸ್ ಮೇಲೆ ಈವನಾಗಿ ಅಪ್ಲೈ ಮಾಡಿ. ತುಂಬ ಈಸಿ ಇದೆ, ನೀವು ಕೂಡ ಟ್ರೈ ಮಾಡ್ಬೋದು. ಜಸ್ಟ್ ಒಂದು 5 to 10 ಮಿನಿಟ್ಸಲ್ಲಿ ರೋಸ್ ವಾಟರ್ ಪ್ರಿಪೇರ್ ಆಗುತ್ತೆ. ಇದು 1 ಮಂತ್ವರೆಗೂ ನಿಮಗೆ ಸ್ಟಾಕ್ ಇರುತ್ತೆ. ಸೊ ಇದಾಗಿತ್ತು ಗೈಸ್ ಇವತ್ತಿನ ವೀಡಿಯೋ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ಇನ್ನೂ ಹೊಸ ವೀಡಿಯೋಸ್ ನಾನು ತೊಗೊಬರ್ತೀನಿ. ನನ್ನ ವೀಡಿಯೋಸ್ ಹೇಗಿದೆ ಅಂತ ಕಮೆಂಟಲ್ಲಿ ತಪ್ಪದೆ ಹೇಳಿ, ನಾನು ಮತ್ತೆ ಸಿಗ್ತೀನಿ. ಬಾಯ್.